ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರು. ಪಾದರಸ ಅಂತ ಯಾಕೆ ಅಂತ ಹೇಳ್ತೇನೆ ನಾನು. ಅಲ್ಲ ಸತ್ಯ ಸತ್ಯ ಸತ್ಯ. 1981ರಲ್ಲಿ ನಾನು ಪಾಂಪೆಗೆ ಜಾಯ್ನ್ ಆದೆ. ಶಾಲೆ ಬಿಟ್ಟ ಕೂಡಲೇ ನಾನು ಮೂರ್ಕಾವರಿ ಕಡೆಗೆ ಹೋಗುದು. ನನ್ನ ಮುಂದೆ ಇದ್ದದ್ದು ಕಲ್ಲೂರಾಯರು. ನಾನು ಅಡ್ಡ ಹೋಗುವಾಗ ಕಲ್ಲೂರಾಯರು ಮೂರ್ಕಾವರಿ ಇದು ನಾನು ಖಂಡಿತ ಪಾದರಸ ಅಂತ ಹೇಳ್ತಿದ್ದು. ಇನ್ನು ಶಿಸ್ತು, ಸಂಯಮ ಮತ್ತೆ ಸಹನೆ, ಇದಕ್ಕೆ ಇನ್ನೊಂದು ಉದಾಹರಣೆ ಉಳಿದವರಿದ್ದಾರೆ. ಒಂದು ಉದಾಹರಣೆ ನಮ್ಮ ಕೇಶವ ಕಲ್ಲೂರಾಯರು. ಶಿಸ್ತು ಯಾಕೆ ಹೇಳಿದ್ರೆ ರಿಟೈರ್ ಆದ ಮೇಲೆ ಸಹ ಅವರು ನನಗೆ ಬಾಮಸ್ಕಟ್ಟಿಗೆ ಯಾವಾಗಲೂ ಸಿಗ್ತಾ ಇರ್ತಾರೆ. ಯಾಕಂದ್ರೆ ಅವರು ಬಟ್ಟೆ ಹೊಲಿಸುವುದು ಕೋಟಿ ಅಂತ ಕೈಗಳಲ್ಲಿ ಅವ್ರು ಹೋದ್ಮೇಲೆ ಬರ್ತಾ ಇಲ್ಲ. ಅವ್ರು ಇಲ್ಲೇ ಹೊಲಿಸ್ತಾ ಇದ್ರು. ಮತ್ತೆ ಅಷ್ಟೊಂದು ದಿನಗಳಲ್ಲಿ ನಾವು ಬಹುಶಃ ಊಟಕ್ಕೆ ಹೋಗಿದ್ದು ಕಲ್ಲೂರಾಯರ ಮನೆಗೆ. ಎಲ್ಲರೂ ಕಲ್ಲೂರಾಯರ ಮನೆ ಹೋಗ್ತಾ ಇದ್ರು. ಅವರು ಅಕ್ಕರಲ್ಲಿ ಮನೆ ಕಟ್ಟಿದ ದಿನದಲ್ಲಿ ಒಮ್ಮೆ ಆಗ ನಮ್ದು ಹಳೆಯ ಕ್ಯಾಮರಾ ಒಂದಿತ್ತು. ಕಲ್ಲೂರಾಯರು ನೀವು ಮನೆಯೊಂದು ಫೋಟೋ ತೆಗಿಯಪ್ಪ ಹೇಳಿದ್ರು. ಹಾಗೆ 5-6 ಫೋಟೋಗಳು ಹೊಡೆದೆ. ನನಗೆ ಮನೆಯ ಫೋಟೋಗಳೊಂದು 6 ಕಾಪಿ ಮಾಡು ಅಂತ ಹೇಳಿದ್ರು. ನಾನು ಕೊಟ್ಟೆ, ಸ್ಟುಡಿಯೋದಲ್ಲಿ ಕೊಟ್ಟೆ. ಮತ್ತೆ ನೋಡುವಾಗ ಯಾವುದು ಆಗ ಅವರ ಮನೆ ನಾಯಿದ್ದು ಒಂದು ಫೋಟೋ ತೆಗಿಲಿಕ್ಕೆ ಆ ಸ್ಟುಡಿಯೋದವ ಎಲ್ಲ ಬಿಟ್ಟು ನಾಯಿದ್ದು 6 ಕಾಪಿ ಹೇಳಿದ್ದಾರೆ. ಹೀಗೆ ಆಯ್ತು, ಇರ್ಲಿ ಮಾಡ, ಎಂತ ಮಾಡುದು, ನಾ ಇದ್ದಾದ್ರೂ ಫೋಟೋ ಇರ್ಲಿ. ಇಷ್ಟು ಸಹನತೆ ಇದ್ದವರು. ನಿವೃತ್ತಿ ಜೀವನದಲ್ಲಿ 14 ವರ್ಷ ಕಳೆದಿದೆ. 14 ವರ್ಷ ಕಳೆದಿದ್ದೀರಿ. ಅದೇ ರೀತಿ ನಮ್ಮ ಅವರ ಕಲ್ಲೂರಾಯರ ಧರ್ಮಪತ್ನಿ ಶಾರದಕ್ಕ, ಅವರು ಸಹ ವೃತ್ತಿ ಜೀವನದಲ್ಲಿ ಶಿಕ್ಷಕಿ. ಭಾಳ ನಾವು ಹೋದಾಗೆಲ್ಲ ಭಾಳ ಆತ್ಮೀಯತೆಯಿಂದ ಕಂಡಿದ್ದಾರೆ ಅವರು. ಸೊ ನಿವೃತ್ತಿ ಜೀವನವು ಮುಂದಿನ ದಿನಗಳು ಸಹ ನಿಮಗೆ ದೇವರ ಆಯುಷ್ಯ ಆರೋಗ್ಯ ಹಾಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ಬಿಡ್ತೇನೆ. ಒಳ್ಳೆದಾಗಿದೆ. ನಾನು ಹೇಳಿಲ್ಲ, ಯಾಕಂದ್ರೆ ಹೇಳಿ ಸುಮಾರು ಉಂಟು. ಕಲ್ಲೂರಾಯ ದಂಪತಿಗಳಿಂದ 2 ಮಾತು ಇದೆ. ಹಲವು ವರ್ಷಗಳಲ್ಲಿ ಇಂತಹ ಒಂದು ಕೂಟ ಆಗುವಂಥದ್ದು ಇದೇ ಪ್ರಥಮ. ಮೊದಲಿನ ನಮ್ಮ ಜೀವನ ಉಂಟಲ್ಲ, ಅದು ಸ್ವರ್ಣಯುಗ ಅಂತ ಹೇಳ್ಬೋದು. ನಾವು ಅಷ್ಟು ಅನ್ಯೋನ್ಯವಾಗಿ ನಾವು ಒಬ್ಬರಿಗೊಬ್ಬರು ಅಷ್ಟು ಸ್ನೇಹಿತರಾಗಿದ್ದುಕೊಂಡು ನನ್ನಂತೆ ಎಲ್ಲ ಬಂದವರು ಇಲ್ಲಿ ಅಂತರಾಮ ಭಟ್ರು ಮತ್ತು ಇವರು ಬಿಟ್ಟು ಯಾರು ಬಾಲಕೃಷ್ಣಾಚಾರ್ಯ ಬಿಟ್ಟು ಮತ್ತೆಲ್ಲ ನಾನು ಬಂದು ನಂತರ ಬಂದು ಸೇರಿದವರು. ಹಾಗಾಗಿ ಪ್ರತಿಯೊಬ್ಬರ ಸ್ನೇಹಿತ್ವ ಕೂಡ ನನಗೆ ಬಹಳ, ನಾನು ಏನು ಈಗ ಆಗಿದ್ದೇನೋ ಅಥವಾ ಮೊದಲು ನಾನೆಲ್ಲ ಮಾತಾಡಲಿಕ್ಕೆಲ್ಲ ಬಹಳ ಹಿಂದೆ, ನನಗೆ ಮಾತೆಲ್ಲ ಹೆಚ್ಚಾಗಿ ಬರೋದಿಲ್ಲ. ಯಾಕಂದರೆ ಎಲ್ಲರೂ ನನಗೊಂದು ಹೆಸರಿಟ್ಟು ಬೇಡ ಬೇಡ ಯಾಕಂದ್ರೆ ನಾನು ಲೆಕ್ಕಕ್ಕೆ ಮಾಡ್ತೀನಿ ಅಂತ ಹೇಳುದು ಅಷ್ಟೇ. ಮತ್ತು ಹೆಚ್ಚಿನ ಜ್ಞಾನ ಆಗಲಿ, ನನಗೆ ಹೆಚ್ಚಿನ ಪಬ್ಲಿಕ್ ಒಪಿನಿಯನ್ ನನಗೆ ಹೆಚ್ಚು ಯಾವಾಗ ಬರುವುದಿಲ್ಲ. ಆದರೆ ಮತ್ತು ನನ್ನ ಜೀವನದಲ್ಲಿ ಒಂದು ಮರೆಯಲಿಕ್ಕೆ ಸಾಧ್ಯ ಇರೋ ಒಂದು ಘಟನೆ ನಡೆದಿದ್ದೇನೆಂದರೆ, ಆಗ ನೀವು ಅಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯೊಬ್ಬರು ನನಗೆ ಶಾಲೆಯಿಂದ ಬರ್ತಾ ಇರುವಾಗ ತೂರಾಡ್ತಾ ಇದ್ರು. ಮೂರು ಕಾವಲಿಯಲ್ಲಿ ಮಹಾತ್ಮ ನಾಯಕರ ಹೋಟೆಲ್ ಆಚೆ ಬದಿಯಲ್ಲಿ.
ಸರಿ ನಿಂತುಕೊಳ್ಳಿ ಕೊಡುವುದಿಲ್ಲ. ಸತ್ಯವಾಗಿ ನಾನು ಇವರಿಗೆ ಏನು ಸೌಖ್ಯ ಇಲ್ಲ ಅಂತ ಹೇಳಿಕೊಂಡು ನಾನು ಅವರನ್ನು ಆಧರಿಸಿ ಹೋಟ್ಲಿಗೆ ಕರ್ಕೊಂಡು ಹೋಗಿ ಕಾಫಿ ಎಲ್ಲ ಕುಡಿಸಿ ನಾನು ಕುಡಿದೆ, ಅವರು ಕುಡಿದ್ರು ಬೇಕಾದಷ್ಟು. ನಮ್ಮ ಮನೆಗೆ ಮುರುಘಾರಳ್ಳಿಗೆ ನಾವು ಇದ್ದೇವಾಗ ಮನೆ ಕರ್ಕೊಂಡು ಹೋಗಿ ಮಧ್ಯಾಹ್ನ ಎಲ್ಲ ಆಯಿತು. ನಾವಲ್ಲಿ ಒಂದು ಕೋಣೆ ಇತ್ತು, ನಾವು ಮಲಗುವಂಥ ಕೋಣೆ. ಈ ಜನ ಬಂದು ರಾತ್ರಿ ಮತ್ತು ಪುನಃ ಬಂದು ಕೂಡ ಸ್ವಲ್ಪ ಹಾಕಿತ್ತು. ನನಗೆ ತಲೆಗೆ ಹೇಳಿದೆ, ನಾನು ಇಂಥ ಜನವನ್ನು ಕರ್ಕೊಂಡು ಬಂದೆ ಇಲ್ಲಿಗೆ ಅಂತ ಹೇಳಿಕೊಂಡು. ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಉಳಿಸಿಕೊಂಡೆವು, ಊಟ ಸರಿ ಮಾಡಲಿಲ್ಲ, ಒಂದು ಚಾಪೆ ಹಾಕಿ ಮಲಗಿಸಿದೆವು. ಮತ್ತು ನನಗೆ ಹೆದರಿಕೆ ಶುರುವಾಯಿತು. ಇವಳಲ್ಲಿ ಏನೋ ಮಾತಾಡಲಿಕ್ಕೆ ಶುರು ಮಾಡಿದೆ. ಈಗ ಇವಳನ್ನು ಹೊರಗೆ ನಾವು ಕರೆದುಕೊಂಡು ಬಂದು ಇಂಚರಕ್ಕೆ ಹೋಗಿ ಅಲ್ಲಿ ಎಲ್ಲ ಇಲ್ಲಿ ಇದ್ದಂತಹ ಸ್ನೇಹಿತರೆಲ್ಲ ಅಲ್ಲಿ ಇದ್ದರು. ಸಂಗತಿ ಹೀಗೆ ಆಗಿದೆ, ಏನಾರನ್ನು ನೀವು ಮೇಲೆ ಉದ್ಧಾರ ಮಾಡಬೇಕು ಅಂತ ಹೇಳಿಕೊಂಡು ರಕ್ಷಿಸಬೇಕು ಅಂತ ಹೇಳುವಾಗ ಎಲ್ಲರೂ ಓಡಿಕೊಂಡು ನಮ್ಮ ಮನೆಗೆ ಬಂದು ಅವರನ್ನು ಎತ್ತಿಕೊಂಡು ಅವರ ರೂಮ್ನಲ್ಲಿ ಹೋಗಿ ಮಲಗಿಸಿ ಬೆಳಗ್ಗೆ ಅವರನ್ನು ಕಳಿಸಿ ಕೊಟ್ಟಿದ್ದಾರೆ. ಆ ನೆನಪನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಮತ್ತು 3 ಕಾವರಿಯಲ್ಲಿ ನಮಗೆ ಆಗ ಊಟ ಹಾಕಿದವರು ಮಾಧವ ನಾಯಕರು. ಎಂದನಿಗೂ ಮರೆಯಲಿಕ್ಕಿಲ್ಲ ಅದನ್ನು. ಕಾಫಿ, ಮಧ್ಯಾಹ್ನ ಊಟ, ನಾನು ಮದುವೆ ಆಗೋದ್ರ ಮೊದಲು ರಾತ್ರಿ ಊಟ ಎಲ್ಲ ಅಲ್ಲೇ. ಅವರ ಮಗೊಬ್ಬ ಇಲ್ಲಿ ಈಗ ಬಂದಿದ್ದಾರೆ. ಅದೊಂದು ಒಂದು ಒಳ್ಳೆ ಜೋಕಿನ ಒಂದು ಪ್ರಸಂಗ ನನಗೆ ನೆನಪಿಸ್ತೇನೆ. ಅವರು SSLC ಅಲ್ಲಿ ಪಾಸ್ ಆಗಿ ಅಲ್ಲಪ್ಪ ಇರುವಾಗ ರಿಸಲ್ಟ್ ಬರುವಾಗ ಮನೆಯಲ್ಲಿ ಹೇಳಿ ಹೋದ್ದೇನೆಂದರೆ, ಅಮ್ಮನಲ್ಲಿ ನಾನು ಪಾಸ್ ಆಫ್ ಇಲ್ಲ ಅಂತ ನೀವು ನನ್ನನ್ನು ಕೇಳಬಾರ್ದು, ನಾನು ಬಂದು ಇಲ್ಲಿ ಸ್ವಸ್ಥ ಮಲಗಿದ್ರೆ ನಾನು ಫೈಲು, ಇಲ್ಲದಿದ್ರೆ ಪಾಸ್ ಅದೇ ಇಳಿಸಿಕೊಳ್ಬೇಕು. ಹೇಳೋದು ಕೇಳಿದ್ದಾನೆ, ಇದು ತಪ್ಪಿದ್ದ ಕ್ಷಮಿಸಿ ಅಂತ ಒಂದು ನೆನಪು ಬರುತ್ತದೆ. ಮತ್ತು ಮತ್ತು ಆ ನಂತರ ಮ್ಯಾಥ್ಯೂ ಅವರು ಕಾಲೇಜಿಗೆ ಪಾಠ ಮಾಡ್ತಾ ಇದ್ದವರು. ಅವರದ್ದು ಮುಖ್ಯ ಉದ್ದೇಶ ಅಂದರೆ ಮಾತಾಡೋದು ಬರೋ ಕಾಲು ಹಿಡಿಯೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದು ಎಲ್ಲರಿಗೂ. ನನಗೆ ಗೊತ್ತಲ್ಲ, ಅದು ದೊಡ್ಡ ಗುಣ ಅವರದ್ದು. ಇದರಿದ್ದಂಥ ಭಾವನೆ, ಅವರ ಭಕ್ತಿ, ಅದನ್ನು ಅವರಿಂದ ಕಲಿಬೇಕು. ಮತ್ತೆ ಇಲ್ಲಿ 2-3 ಮಂದಿಗೆ ಒಬ್ಬರು ಮೊಬೈಲ್ ಡಿಕ್ಷನರಿಯಿಂದ ಹಿಡ್ಕೊಂಡು ಕೆಲವರಿಗೆ ಇಲ್ಲಿ ಇಬ್ಬರಿಗೆ ಹೆಸರು ಇತ್ತು ಮೊದಲು. ಶ್ರೀಧರ DS ಇವರಿಗೆಲ್ಲ ಮೊಬೈಲ್ ಡಿಕ್ಷನರಿಯಿಂದ ಅವರಿಗೆ ಏನು ಯಾವಾಗ ಎಂತ ಬೇಕಾದ್ರೆ ನೀವು ಕೇಳಿ ಕೂಡಲೇ ಅವರು ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಬಾಲಕೃಷ್ಣಾಚಾರ್ಯರು ನಮಗೆ ತುಂಬ ಮಾರ್ಗದರ್ಶನ ಮಾಡಿದ್ದಾರೆ, ಅನಂತರಾಮ್ ಭಟ್ರು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತೆಲ್ಲವೂ ಮರೆಯಲಾರದಂತಹ ಘಟನೆ. ನನ್ನ ಒಂದು ಸಣ್ಣ ಆಸೆ ಏನಂದರೆ, ಈಗ ನಾನೀಗ ಇಲ್ಲಿ ಹೇಳುವ ಮೊದಲು ಮ್ಯಾಥ್ಯೂರು ಬಂದು ಒಂದು ಹಾಡು ಆಗಬೇಕು. ಅವರ ಹಾಡು ಅಷ್ಟು ಚೆನ್ನಾಗಿ, ಅಷ್ಟು ಇಂಪ್ರೂವ್ ಆಗಿ, ಅಷ್ಟು ಇದಾಗಿರ್ತಾರೆ. ದಯಮಾಡಿ ಒಂದು ಹಾಡನ್ನು ಹಾಡಿ ನಮ್ಮನ್ನು ಸಂತೋಷಗೊಳಿಸಬೇಕು ನಾನು ಕೇಳಿಕೊಳ್ತೇನೆ. ನನಗೆ ಇಲ್ಲಿ ಬಂದು ಸನ್ಮಾನಿಸಿದ್ದಾರೆ. ಆಗಲ್ಲ, ನಾನು 15 ವರ್ಷ ಆಯ್ತು ಹಾಡದೆ. ಇಲ್ಲ ನೀವೆಲ್ಲ ಇರುವಾಗ ನನಗೆ ಹೆದರಿಕೆ ಆಗ. ನಮ್ಮ ಗೋವಿಂದ ಭಟ್ರಲ್ಲಿರುವಾಗ ಗೋವಿಂದ ಭಟ್ರ ಹಾಡು ನೋಡಿ, ನಾನು ಗೋವಿಂದ ಭಟ್ರ ಪ್ರಾರ್ಥನೆ ಬಹಳ ಸುಂದರವಾಗಿ. ಆಗಲ್ಲ ಸರ್, ಅವರ ಆಸೆಯನ್ನು ಒಂದು ಪೂರೈಸಿಬಿಡಿ. ಒಂದು 10 ನಿಮಿಷ ಸರ್ ತಯಾರಿಗೆ ಅವಕಾಶ ಬೇಕಾದ್ರೆ ಕೊನೆ ಕಡುವ ನನ್ನನ್ನು ಇವತ್ತಲ್ಲಿ ಒಂದು ನಮ್ಮನ್ನೆಲ್ಲರನ್ನು ಇಲ್ಲಿ ನಮ್ಮ ಸಮಿತಿಯಾಗಿ ನಮ್ಮನ್ನು ಸನ್ಮಾನಿಸಿದ್ದಕ್ಕಾಗಿ ಈ ಪದಾಧಿಕಾರಿಗಳಿಗೆಲ್ಲ ನಾನು